ಬೈಕ್ ಟ್ಯಾಕ್ಸಿ ರೈಡರ್ಸ್ ಮಿಸ್ಬಿಹೇವ್ ಮಾಡ್ದ ಕಸ್ಟಮರ್ಗೆ, ಅಲ್ಲಿ ಆಕ್ಸಿಡೆಂಟ್ ಮಾಡ್ದ, ಕಾಲ್ ಮುರಿದೋಯ್ತು, ತಲೆ ಹೊಡೆದೋಯ್ತು. ಇದೇ ತರ ವಿಡಿಯೋ ಮಾಡಿ ಬಿಡ್ತಿರಲ್ಲ ನಿಮ್ಮ ಆಟೋ ಡಿಪಾರ್ಟ್ಮೆಂಟ್ ಯೂಟ್ಯೂಬರ್ಸ್. ಇವತ್ತು ಇದನ್ನು ವಿಡಿಯೋ ಮಾಡಿಬಿಡ್ರಪ್ಪ. ನಿಮ್ಮ ಆಟೋ ಡ್ರೈವರ್ ಪಬ್ಲಿಕ್ ಪ್ಲೇಸ್ ಅಲ್ಲಿ ಬಾಯಿ ಬಂದಂಗೆ ಬೈದು ಹಿಡ್ಕೊಂಡು ಹೊಡೆದ್ನಲ್ವಾ, ಇದನ್ನೆಲ್ಲ ಯಾಕೆ ಮಾಡ್ತಾ ಇಲ್ಲ? ಇಡೀ ಬೈಕ್ ಟ್ಯಾಕ್ಸಿ ಹಿಸ್ಟ್ರಿಲಿ ಎಲ್ಲರೂ ಒಬ್ಬ ರೈಡರ್ ಕಸ್ಟಮರ್ಗೆ ಹೊಡೆದಿದ್ದಾನೆ, ಕೆಟ್ಟದಾಗ ಬೈದಿದ್ದಾನೆ ಅಂತ ಒಂದೇ ಒಂದು ವಿಡಿಯೋ ಎಲ್ಲರೂ ಇದ್ರ ತೆಗೆದು ತೋರಿಸಿ ನೋಡೋಣ. ಇವತ್ತು ಕಸ್ಟಮರ್ ದುಡ್ಡು ಕೊಡ್ತಾರೆ ಅಂದ್ರೆ ಅವ್ರಿಗೆ ಇಷ್ಟ ಬಂದ್ರೆ ನಿಮ್ಮ ಆಟೋದಲ್ಲಿ ಬರ್ತಾರೆ, ಇಲ್ಲ ಅಂದ್ರೆ ಬೇರೆದಲ್ಲಿ ಆಟೋದಲ್ಲಿ ಹೋಗ್ತಾರೆ. ಅದು ಅವ್ರ ಚಾಯ್ಸ್. ನೀವು ಅವ್ರನ್ನ ಕೇಳೋ ರೈಟ್ಸ ಇಲ್ವಲ್ಲ? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹರ್ಸಿಕೆರೆ ಅರಣ್ಯ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ವಾಚ್ ಮಾಡ್ತಾ ಇರೋ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ವಾಚ್ ಮಾಡಿ, ಹಾಗೆ ಪಕ್ಕದಾಗಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ತಿಳಿಸಿ. ಒಂದು ವಿಡಿಯೋ ಪ್ಲೇ ಮಾಡ್ತೀನಿ, ಆ ವಿಡಿಯೋನ ನೋಡ್ಕೊಂಡು ಬನ್ನಿ. ಆಮೇಲೆ ಇದರ ನಂತರ ಆ ವಿಡಿಯೋ ಬಗ್ಗೆ ಮಾತಾಡೋಣ. ನೋಡಿದ್ರಲ್ಲ ಸ್ನೇಹಿತರ ವಿಡಿಯೋ, ಇದು ಜಸ್ಟ್ ಒಂದು ಪ್ಯಾಸೆಂಜರ್ ಆಟೋದಲ್ಲಿ ಹತ್ತಿದ್ದಾರೆ. ಆ ಪ್ಯಾಸೆಂಜರ್ಗೆ ಆಟೋದವರು, ರೈಡರು, ಡ್ರೈವರ್ ಎಷ್ಟರ ಮಟ್ಟಿಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾ ಇದ್ದಾರೆ ನೋಡಿದ್ರಲ್ಲ ನೀವೇನೆ. ಇವತ್ತು ಪಬ್ಲಿಕ್ಸ್ ಏನಕ್ಕೆ ಆಟೋದವ್ರಿಗೆ ಬೈತಾರೆ ಅನ್ನೋದಕ್ಕೆ ಇದೇ ಒಂದು ಮೇನ್ ರೀಸನ್ನು. ಬಾಯ್ ಬಿಟ್ರೆ ಕೆಟ್ಟ ಮಾತುಗಳು, ಬರೀ ಆ ಮಗ, ಈ ಮಗ, ಸೂಮಗ, ಅಮ್ಮ, ಬರೀ ಮಾತಾಡಕ್ಕೆ ಆಗಲ್ಲ ನಮ್ಮ ಬಾಯಿಂದ. ಬೇಡ ಆ ಥರ ಆ ವಿಚಾರಗಳು ಮಾತಾಡೋದೇ ಬೇಡ. ನೀವೇ ನೋಡ್ರಲ್ಲ, ಲೈವ್ ಆಗೇ ನೋಡಿದ್ರ ಯಾವ ವರ್ಸ್ಟ್ ಲ್ಯಾಂಗ್ವೇಜಾಗೆ ಆ ವ್ಯಕ್ತಿ ಅವನ ಪ್ಯಾಸೆಂಜರ್ಗೆ ಬೈತಿರೋದು, ಹೊಡಿತಿರೋದು. ಆ ಆಟೋ ಡ್ರೈವರ್ಗೆ ಇಲ್ಲಿ ಇವ್ರದ್ದು ದಬ್ಬಾಳಿಕೆ, ಇದು ರೌಡಿಸಮ್. ಏನಾದ್ರು ನಾವ್ ಹೇಳಿದ್ರೆ ಕಮೆಂಟ್ಸ್ ಅಲ್ಲಿ ಹಾಕ್ತಾರೆ ಹಂಗೆ ಹಿಂಗೆ ಅಂತಾನ. ಇವತ್ತು ರಿಯಲ್ ಆಗಿ ಗೊತ್ತಾಗ್ತಾ ಇದೆಯಲ್ಲ ನಿಮ್ಮ ರೌಡಿಸಮ್. ಒಬ್ಬ ಪ್ಯಾಸೆಂಜರ್ ಆಟೋ ಹತ್ತಿದ್ದಾನೆ ಅಂದ್ರೆ ಎಷ್ಟರ ಮಟ್ಟಿಗೆ ನೀವು ಅವ್ರಿಗೆ ಹೊಡೆಯೋದು, ಬೈಯೋದು, ಯಾಕೆ ಈ ತರ? ಇಲ್ಲಿ ನಡೆದಿರೋ ಘಟನೆ ಇಷ್ಟೇನೆ. ಆ ಪ್ಯಾಸೆಂಜರ್ ಬೇರೆ ಒಂದು ಆಟೋ ಹತ್ತಿರ್ತಾರೆ, ಆ ವ್ಯಕ್ತಿ ಹೋಗೋಕೆ ತಡ ಮಾಡಿರ್ತಾರೆ. ಇವ್ರ ಕಸ್ಟಮರ್ ಎಲ್ಲ ಹೋಗ್ಬೇಕು ಅರ್ಜೆಂಟು, ಅವ್ರಿಗೆ ಸೀಟ್ ಆಗೋವರೆಗೂ ಕುತ್ಕೊಳಕ್ಕಾಗತ್ತೆ ಇವರು ಇಲ್ಲ. ಅದಕ್ಕೆ ಏನ್ ಮಾಡಿದ್ರೆ ಇವರು ಬೇರೆ ಆಟೋ ಬಂದು ಹತ್ತಿದ್ದಾರೆ. ಈ ನಮ್ಮ ಆಟೋದಿಂದ ಇಳಿದ್ಬಿಟ್ಟು ಹೆಂಗಪ್ಪ ನೀ ಬೇರೆ ಆಟೋ ಹತ್ತಿದೆ, ನಮ್ಮ ಆಟೋಕ್ಕೆ ಯಾಕೆ ಬರ್ತಿಲ್ಲ ಬಾಡಿಗೆಗೆ ಅಂತ ಆ ಕಸ್ಟಮರ್ ಮೇಲೆ ಹೋಗಿದ್ದಾರೆ ಜಗಳಕ್ಕೆ. ಅಲ್ಲ, ದುಡ್ಡು ಕೊಡೋದು ಕಸ್ಟಮರ್, ಅವ್ರಿಗೆ ಟೈಮ್ಗೆ ಕರ್ಕೊಂಡೋಗಿ ಬಿಡ್ತಕ್ಕಂಥ ಜವಾಬ್ದಾರಿ ಆಟೋ ಡ್ರೈವರ್ದಾಗಿರುತ್ತೆ. ಇವರು ಫುಲ್ ಗಾಡಿಗೆಲ್ಲ 10 ಸೀಟ್ ಆಗೋವರೆಗೂ ನಾವು ಹೋಗಲ್ಲ ಅಂತ ಕುತ್ಕೊಂಡ್ರೆ ಅವ್ರು ಅಲ್ಲಿವರೆಗೂ ಕಾಯ್ಕೊಂಡೇ ಇರಕ್ಕಾಗತ್ತ ಅವ್ರನ್ನ? ಇಲ್ಲಿ ಆಗಲ್ಲ. ಅವ್ರಿಗೆ ಬೇಕಂದ್ರೆ ಎಮರ್ಜೆನ್ಸಿ ಹೋಗ್ತಾರೆ, ಫ್ರೀಯಾಗಿ ಏನಾದ್ರು ಕರ್ಕೊಂಡು ಹೋಗ್ತಾರೆ, ಇಲ್ಲ ತಾನೆ ದುಡ್ಡು ಕೊಡ್ತಾನೆ. ಹಂಗಿದ್ಮೇಲೆ ಎಷ್ಟೊತ್ತು ಕಾಯಕ್ಕಾಗತ್ತೆ? ಅದಕ್ಕೆ ಆ ವ್ಯಕ್ತಿ ಅರ್ಜೆಂಟ್ ಬೇರೆ ಆಟೋದಲ್ಲಿ ಹೋಗಿದ್ದಾರೆ ಹೋಗೋಣ ಅಂತ. ಅದೇ ಒಂದು ರೀಸನ್ ಇಟ್ಕೊಂಡು ಈ ವ್ಯಕ್ತಿ ನೀನ್ ಹೆಂಗೆ ಬೇರೆ ಆಟೋ ಆತಿದೆ ಅಂತ ನಿಂತಾನು, ಹೆಂಗ ಹೋಗ್ತೀಯ ನೀನು ಅಂತ ಫುಲ್ ದೊಡ್ಡ ಗಲಾಟೆ ಮಾಡಿ ಆ ಲೇಡೀಸ್ಗೂ ಅಷ್ಟೇನೆ ಎಳೆದಾಡಿ ಇರ್ದಾನೆ. ಆ ವ್ಯಕ್ತಿಗೆ ಹೊಡೆದಿದ್ದಾನೆ. ಏನ್ ರೌಡಿಸಮ್ ಇವ್ರದ್ದು, ಇಷ್ಟೊಂದು ದರ್ಪ ನಡೀತೈತೆ. ಇವ್ರನ್ನೆಲ್ಲ ಕೇಳಕ್ ಯಾರು? ನಮ್ಮ ಪೊಲೀಸ್ ಯಾಕೆ ಕೇಳ್ತಾ ಇಲ್ಲ? ನಮ್ಮ ಅಧಿಕಾರಿಗಳು ಇಂಥವ್ರನ್ನೆಲ್ಲ ಒಂದು ಒಳಿಕ್ ಹಾಕ್ಬೇಕು. ಫಸ್ಟ್ ರೌಡಿಸಮ್ ಮಾಡ್ತಾರಲ್ಲ ಪಬ್ಲಿಕ್ಸ್ ಎಲ್ಲ ತೊಂದರೆ ಕೊಟ್ಕೊಂಡು ಇಂಥವ್ರನ್ನ ಒಳಿಕ್ ಹಾಕ್ಬೇಕು ಫಸ್ಟ್. ಇಂಥವ್ರಿಂದ ಇವತ್ತು ಎಲ್ಲರೂ ಕೆಟ್ಟ ಹೆಸರು. ನಿಮ್ ಆಟೋದವ್ರಿಗೆ ಹೇಳ್ತಾ ಇದ್ದೀನಿ ನಾನು ಡೈರೆಕ್ಟ್ ಆಗಿ, ನೀವ್ ಯಾರೋ 4 ಜನ ಇಂಥವ್ರು ಮಾಡ್ತಿರಲ್ವಾ, ನಿಮ್ ಆಟೋ ಡಿಪಾರ್ಟ್ಮೆಂಟ್ ಕೆಟ್ಟ ಹೆಸರು ಬರ್ತಿರೋದೇ ಇಂಥವ್ರಿಂದ. ಇವತ್ತು ನೀವ್ ಇಂಥವ್ರ ಬಗ್ಗೆ ಧ್ವನಿ ಮಾತಾಡ್ಬೇಕು. ನಿಮ್ ಆಟೋ ಡಿಪಾರ್ಟ್ಮೆಂಟ್ ಅಲ್ಲಿ ಎಷ್ಟಿದಾರ ಯೂಟ್ಯೂಬರ್ಸ್, ಇಂಥವೆಲ್ಲ ಮಾತಾಡಿ. ಏನ್ ಈ ತರ ಕೆಲಸ ಮಾಡ್ತೀರಾ? ಇವತ್ತು ಕಸ್ಟಮರೇ ದೇವ್ರು ಅಂತ ಪೂಜೆ ಮಾಡ್ತಾರೆ, ಗ್ರಾಹಕರೇ ದೇವ್ರು. ಅವ್ರು ಬಂದ್ರೇನೆ ನಮ್ಮ ಕೆಲ್ಸಗಳಾಗ ನಮಗೆ ಬಾಡಿಗೆ ಬರೋದು, ನಾವು ದುಡ್ಡು ನೋಡಕ್ ಆಗೋದು. ಯಾವ್ದೇ ಒಂದು ಡೆಲಿವರಿ ಫೀಲ್ಡ್ ಆಗಿರ್ಬೋದು, ಒಂದು ಆಟೋದವ್ರು ಆಗಿರ್ಬೋದು, ಕ್ಯಾಬ್ ಅವ್ರ ಆಗಿರ್ಬೋದು. ನೀವು ಕಸ್ಟಮರ್ಗೆ ಅಷ್ಟು ಮಟ್ಟಿಗೆ ಕೆಟ್ಟದಾಗಿ ಲ್ಯಾಂಗ್ವೇಜ್ ಅಲ್ಲಿ ಬೈಕೊಂಡು ಹೊಡೆದ್ರೆ ನಾಳೆ ದಿವಸ ಯಾರು ಬರ್ತಾರೆ? ತಪ್ಪಾಗಿದೆ ಸಹಜ, ಯಾರದೇ ಅವ್ರದೇ ತಪ್ಪಾಗಿರ್ಬೋದು, ನಿಮ್ದೇ ತಪ್ಪಾಗಿರ್ಬೋದು. ಮಾತಲ್ಲಿ ಕೂತು ಬಗೆಹರಿಸ್ಕೋಬೇಕು ಅದನ್ನ ಸಮಾಧಾನವಾಗಿ. ಈ ತರ ಎಲ್ಲ ದೊಡ್ಡದಾಗಿ ಜಗಳ ಮಾಡ್ಕೊಂಡು ರೋಡಲ್ಲಿ ಬೈಕೊಂಡು ಹೊಡೆದು ಇದೆಲ್ಲ ಏನ್ ತೋರಿಸುತ್ತೆ? ನಿಮ್ಮ ಗುಂಡಾಗಿರಿ, ರೌಡಿಸಮ್ ತೋರಿಸುತ್ತೆ. ಪಬ್ಲಿಕ್ಸ್ ಅಷ್ಟಿಲ್ದಲೇ ಬೈಯಲ್ಲ ನಿಮಗೆ, ಚೀತು ಅಂತ ಒಗಿತಾ ಇಲ್ವಾ? ಈ ಆಟೋ ಅಂದ್ರೆ ಬೇಡ ಬಿಡಪ್ಪ, ಸವಾಸನೆ ಬೇಡ, ಸರಿ ಇಲ್ಲ ಅಂತಾರೆ. ಯಾಕೆ ಹೇಳಿ? ಈ ತರ ನೀವು ಮಾಡೋದ್ಗೇನೆ. ಎಲ್ರು ಅಲ್ಲ, ಒಂದಿಷ್ಟು ಜನ, ಯಾರೋ 100ಕ್ಕೆ 10% ಜನ ಈ ತರ ಕೆಲಸ ಮಾಡೋದ್ರಿಂದವ ಇವತ್ತು ಆಟೋ ಡಿಪಾರ್ಟ್ಮೆಂಟ್ಗೆಲ್ಲ ಕೆಟ್ಟ ಹೆಸರು. ಯಾರು ಸರಿ ಇಲ್ಲ ಅಂತಾನೆ ಹೇಳೋದು. ಅದಕ್ಕೋಸ್ಕರ ಈ ತರದ ಯಾರು ಕೆಟ್ಟ ಕೆಲಸ ಮಾಡ್ತಾರೆ, ಈ ತರ ಯಾರು ಕೆಟ್ಟದಾಗಿ ಬಿಹೇವ್ ಮಾಡ್ತಾರೆ ಪಬ್ಲಿಕ್ಸ್ಗೆ, ಇಂಥವ್ರ ವಿರುದ್ಧ ನೀವು ಕೇಸ್ ಹಾಕ್ಸಿ. ನಿಮ್ಮ ಆಟೋದ ಅಧ್ಯಕ್ಷ ಇದಾರಲ್ವಾ, ಕಮಿಟಿ ಮೆಂಬರ್ ಇದೆಯಲ್ಲ ನಿಮ್ದು, ಇಂಥವ್ರ ವಿರುದ್ಧ ಒಂದು ಕಠಿಣ ಕ್ರಮ ಕೈಗೊಳ್ಳಿ. ಬೆಂಗಳೂರಲ್ಲ, ಹೊರಗಡೆ ಎಲ್ಲೇ ಆಗಿರ್ಬೋದು, ಈ ತರ ಯಾರು ಟಾರ್ಚರ್ ಕೊಡ್ತಾರೆ, ಪಬ್ಲಿಕ್ಸ್ ಯಾರು ಕೆಟ್ಟದಾಗಿ ಬಿಹೇವ್ ಮಾಡ್ತಾರೆ, ಈ ವಿರುದ್ಧ ಒಂದು ಕಠಿಣ ಕ್ರಮ ಕೈಗೊಳ್ಳಬೇಕು ನೀವು. ಇದು ಹಿಂಗೆ ಬಿಟ್ರೆ ನಾಳೆ ದಿವಸ ಇನ್ನೂ ದೊಡ್ಡ ವಿಚಾರಕ್ಕೆ, ದೊಡ್ಡ ಮಟ್ಟಕ್ಕೆ ಮಾಡ್ತಾರೆ. ಅದು ಕಸ್ಟಮರ್ ಚಾಯ್ಸ್. ಅವ್ರಿಗೆ ಬೇಕಂದ್ರೆ ಹೋಗ್ತಾರೆ, ಬೇಡ ಅಂದ್ರೆ ಬಿಡ್ತಾರೆ. ನೀವು ಆನ್ ಟೈಮಿಗೆ ಕರ್ಕೊಂಡು ಹೋಗ್ಬೇಕು. ಕರ್ಕೊಂಡು ಹೋಗಕ್ ಆಗಿಲ್ಲ ಅಂದ್ರೆ ಅವ್ರು ಬೇರೆ ಆಟೋದಲ್ಲಿ ಹೋಗ್ತಾರೆ. ಇದು ಅಗ್ರಿಮೆಂಟ್ ಹಾಕ್ಬಿಟ್ಟಿದಾರ, ನಿಮ್ದ್ರಲ್ಲಿ ಆಟೋದಲ್ಲಿ ಬರ್ತೀನಪ್ಪ, ನೀನ್ 1 hour ಆದ್ರೂ ಪರವಾಗಿಲ್ಲ, ಲೇಟಾಗಿ ಹೋಗು, ನಿಮ್ ಆಟೋ ಬಿಟ್ರೆ ನಾವು ಯಾವ್ದ್ರಲ್ಲೂ ಹೋಗಲ್ಲ ಅಂತ ಏನಾದ್ರು ಅಗ್ರಿಮೆಂಟ್ ಹಾಕ್ಬಿಟ್ಟಿದಾರ ಅವ್ರು ನಿಮಗೆ? ಇಲ್ಲ ತಾನೆ?
ಕಸ್ಟಮರ್ ಚಾಯ್ಸ್ ಅಪ್ಪ, ಅದು ಬೇಕಾದ್ರೆ ಬರ್ತಾರೆ, ಬೇಡ ಅಂದ್ರೆ ಬಿಡ್ತಾರೆ. ಅಷ್ಟಕ್ಕೆ ನೀನು ಬೇರೆ ಆಟೋದಲ್ಲಿ ಅವ್ರು ಹೋಗ್ಬಿಟ್ರು ಅಂತ ನೀನು ಇಷ್ಟು ದೊಡ್ಡ ರಾಮಾಯಣ ಮಾಡ್ಕೊಂಡು ಅವ್ರಿಗೆ ಹೊಡೆಯೋದು ಅಂದ್ರೆ ಯಾರು ಅಧಿಕಾರ ಕೊಟ್ಟಿದ್ದು ನಿನಗೆ? ಒಬ್ಬ ಪಬ್ಲಿಕ್ಸ್ ಮೇಲೆ ಕೈ ಮಾಡೋ ಅಧಿಕಾರ ಯಾರಿಗೂ ಇಲ್ಲ, ಒಂದು ಪೊಲೀಸ್ ಅಧಿಕಾರಿಗೂ ಕೂಡ ಇಲ್ಲ. ವಿತೌಟ್ ಇನ್ಫಾರ್ಮೇಶನ್ ಯಾರು ಅಧಿಕಾರಿ ಮೇಲೂ ಇಲ್ಲ ಕೈ ಮಾಡಕ್ಕೆ ಪಬ್ಲಿಕ್ಸ್ಗೆ. ಅಂತಂದ್ರೆ ನೀನ್ ಯಾರಪ್ಪ? ಒಬ್ಬ ಸಾಧಾರಣ ಪ್ರಜೆ, ನೀನು ಇನ್ನೊಬ್ಬರ ಮೇಲೆ ಕೈ ಮಾಡಕ್ ಅಧಿಕಾರ ಯಾರು ಕೊಟ್ಟಿದ್ದು ನಿನಗೆ? ನೀವ್ ಎಷ್ಟು ಮಟ್ಟಿಗೆ ಪಬ್ಲಿಕ್ ಸೇವೆ ಕೊಡ್ತಾ ಇದೀರ ಅಂತ ಇಲ್ಲೇ ಗೊತ್ತಾಗ್ತಾ ಇದೆ. ಅದಕ್ಕೋಸ್ಕರ ಹೈಕೋರ್ಟ್ ಅಲ್ಲೇ ಜಡ್ಜ್ ನ್ಯಾಯಾಧೀಶರೇ ಹೇಳಿದ್ರು, ನಿಮ್ಮ ಆಟೋ ಡಿಪಾರ್ಟ್ಮೆಂಟ್ ಎಷ್ಟರ ಮಟ್ಟಿಗೆ ಪಬ್ಲಿಕ್ಗೆ ಸರ್ವಿಸ್ ಕೊಡ್ತಾ ಇದೆ, ಎಷ್ಟರ ಮಟ್ಟಿಗೆ ನಡ್ಕೊಂತ ಇದ್ರೆ ರೆಸ್ಪೆಕ್ಟ್ ಕೊಟ್ಟು ಅಂತ. ಏನ್ ಕೇಳೋದು ಕ್ವಶನ್ ಮಾಡಿ ಕೇಳಿದ್ದು ಇದೇ ವಿಚಾರಕ್ಕೇನೆ. ಈ ತರ ಎಲ್ಲ ವಿಡಿಯೋಗಳು ನೋಟಿಸ್ ಆಗುತ್ತೆ ಕೋರ್ಟ್ ಅಲ್ಲಿ. ಬರೀ ಬೈಕ್ ಟ್ಯಾಕ್ಸಿ ಮಾತ್ರ ಹೇಳ್ತೀರಾ, ಯಾವಾಗ್ಲೂ ಹಂಗೆ ಹಿಂಗೆ ಹಂಗ್ ಮಾಡ್ಬಿಟ್ರು ಹಿಂಗ್ ಮಾಡ್ಬಿಟ್ರು, ಬೈಕ್ ಟ್ಯಾಕ್ಸಿ ರೆಡಿಯರ್ ಸರಿ ಇಲ್ಲ, ಲೇಡೀಸ್ಗೆ ಮಿಸ್ಬಿಹೇವ್ ಮಾಡಿದ್ರು, ಕೈ ಟಚ್ ಮಾಡಿದ್ರು ಬೇಕಂತಾನೆ. ಮಾಡಿರ್ಬೋದು, ಆಗಿದೆ, ಅದಕ್ಕೂ ನಾವು ವಿಡಿಯೋ ಮಾಡಿ ತಪ್ಪು ಒಪ್ಕೊಂಡಿದೀವಿ. ಈ ತರ ಮಾಡಿರೋ ತಪ್ಪು ಅಂತ ಹೇಳೋ ವಿಡಿಯೋ ಮಾಡಿ ತೋರಿಸಿದೀವಿ. ಈಗ ನಿಮ್ಮ ಆಟೋ ಡ್ರೈವರ್ ಒಬ್ಬ ಪಬ್ಲಿಕ್ಸ್ ಕೆಟ್ಟ ಲ್ಯಾಂಗ್ವೇಜ್ಗೆ ಲೇಡೀಸು ಇದಾರೆ, ಅವ್ರಿಗೆಲ್ಲ ಆ ತರ ಬೈತಾ ಇರೋದು ಹೊಡಿತಾ ಇರೋದು, ನೀವ್ ಯಾಕೆ ತೋರ್ಸಲ್ಲ? ಈ ತರ ಎಲ್ಲ ವಿಡಿಯೋ ಮಾಡಿ. ಈ ತರ ಎಲ್ಲ ಮಾಡಬಾರ್ದಪ್ಪ, ನೀನು ಮಾಡೋ ತಪ್ಪು ಅಂತ ನೀವ್ ಯಾಕೆ ವಿಡಿಯೋ ಮಾಡಿಲ್ಲ? ಯಾರು ಒಬ್ಬರು ಇದ್ರ ಬಗ್ಗೆ ಮಾತಾಡಿದ್ರೆ ಧ್ವನಿ ಎತ್ತಿ, ಯಾರು ಮಾತಾಡಲ್ಲ ನೀವು ಮಾತಾಡೋರು. ನೀವೇನೇ ಮಾಡಿದ್ರು ಅದು ಸರಿ ನಿಮ್ದು. ನೀವು ಒಬ್ಬ ಪಬ್ಲಿಕ್ಕಿಗೆ ಬೈಬೋದು, ಹೊಡಿಬೋದು, ಏನ್ ಬೇಕಾದ್ರೂ ಮಾಡ್ಬೋದು, ಗುಂಡಾಗಿರಿ ಮಾಡ್ಬೋದು. ನೀವೇನೇ ಮಾಡಿದ್ರು ನಿಮ್ಮ ಆಟೋ ಡಿಪಾರ್ಟ್ಮೆಂಟೇ ಸರಿ, ನೀವು ಮಾಡಿದ್ದೆ ಸರಿ ಅಂತ ಪ್ರೂವ್ ಮಾಡ್ಕೊಂತೀರ. ಅಷ್ಟು ತಪ್ಪು ಎಲ್ಲೇ ಆಗ್ಲಿ, ಬೈಕ್ ಟ್ಯಾಕ್ಸಿಲೇ ಆಗ್ಲಿ, ಆಟೋ ಡಿಪಾರ್ಟ್ಮೆಂಟ್ ಅಲ್ಲಿ ಆಗ್ಲಿ, ಕ್ಯಾಬ್ ಅಲ್ಲಿ ಆಗ್ಲಿ, ಅದನ್ನ ಒಂದು ತೋರಿಸ್ಬೇಕು. ಅದನ್ನ ಇದ್ರ ಬಗ್ಗೆ ಧ್ವನಿ ಎತ್ತಿ ಮಾತಾಡ್ಬೇಕು. ಈಗ ನಾವು ಎಲ್ಲ ಡಿಪಾರ್ಟ್ಮೆಂಟ್ ಅಲ್ಲಿ ಮಾತಾಡ್ತೀವಲ್ಲ, ಬೈಕ್ ಡಿಪಾರ್ಟ್ಮೆಂಟ್ ಅಲ್ಲಿ ಆದ್ರೂ ಬೈತೀವಿ ಅವ್ರಿಗೆ, ಈ ತರ ಮಾಡಬಾರ್ದು, ಏನಕ್ಕೆ ಮಾಡಿದೆ ತಪ್ಪು ಅಂತವ. ಆಟೋದಲ್ಲಾದ್ರೂ ಧ್ವನಿ ಎತ್ತಿ ಮಾತಾಡ್ತೀವಿ. ಅದ್ರ ನೀವು ಯಾವಾಗಲೂ ನಿಮ್ಮ ಆಟೋದವರ ಯೂಟ್ಯೂಬರ್ಸ್ ಬರೀ ಬೈಕ್ದೇ ತೋರಿಸ್ತೀರಾ. ದಿನದ 24 ಗಂಟೆಲ್ಲ ಬೈಕ್ ಟ್ಯಾಕ್ಸಿ ಹಂಗಾಯ್ತು ಹಿಂಗಾಯ್ತು, ಆಕ್ಸಿಡೆಂಟ್ ಆಯ್ತು, ವಿತೌಟ್ ನಂಬರ್ ಪ್ಲೇಟ್ ಅಲ್ಲಿ ಓಡಿಸ್ತಾ ಇದ್ದಾನೆ, ಲೇಡೀಸ್ ಮಿಸ್ಬಿಹೇವ್ ಮಾಡ್ದ, ಬರೀ ಇವೇ ವಿಡಿಯೋಗಳು. ಅದೇ ಒಬ್ಬ ಆಟೋ ಡ್ರೈವರ್ ಪಬ್ಲಿಕ್ ರೋಡ್ ಅಲ್ಲಿ ಹಿಡ್ಕೊಂಡು ಹೊಡಿತಾ ಇದ್ರೆ ಯಾಕೆ ಈ ವಿಡಿಯೋ ತೋರಿಸಿಲ್ಲ ನೀವು? ಯಾಕೆ ಇದ್ರ ಬಗ್ಗೆ ಮಾತಾಡಿಲ್ಲ ಧ್ವನಿ ಎತ್ತಿ? ಇವೆಲ್ಲ ನೀವು ಮುಚ್ಚಾಕಂತೀರ ಒಳಂದೊಳಗೇನೆ. ತಪ್ಪು ನಿಮ್ಮಲ್ಲಿ 1000 ಆಗತ್ತೆ, ಅದನ್ನ ಫಸ್ಟ್ ನೀವು ಸರಿಪಡಿಸ್ಕೊಳ್ಳಿ. ನಿಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಬೆಜ್ಜಾನ್ ತಪ್ಪು ನಡೀತಾ ಇದೆ, ಅದನ್ನ ಯಾರು ಕೇಳ್ತಾ ಇಲ್ಲ. ಇವತ್ತು ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡ್ಬೇಕು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಏನೋ ಒಂದು ಬೈಕ್ ಟ್ಯಾಕ್ಸಿ ಬಗ್ಗೆ ಕೆರಾಡದಿದೆ ಇಲ್ಲ ಸಲದ ಆರೋಪ ಹೊರಿಸಿ, ಇಲ್ಲದೆ ರೀಸನ್ ಕೊಟ್ಕೊಂಡು ಪ್ರತಿನಿತ್ಯ ಬೈಕ್ ಟ್ಯಾಕ್ಸಿ ವಿರೋಧವಾಗಿ ವಿಡಿಯೋ ಮಾಡ್ತೀರಾ. ನೀವೇನೇ 1000 ಮಾಡ್ಬೋದು, ಅದು ಬೈಕ್ ಟ್ಯಾಕ್ಸಿ ಪರ್ಮಿಷನ್ ಕೊಡ್ಬೇಕಾ ಬಿಡ್ಬೇಕಾ ಅನ್ನೋದು ಅದು ಕೋರ್ಟಿಗೆ ಸಂಬಂಧಪಟ್ಟಿದ್ದು, ನ್ಯಾಯಾಧೀಶರಿಗೆ ಬಿಟ್ಟಿದ್ದು. ಅದು ಅವರು ಫೈನಲ್ ತೀರ್ಪು ಏನ್ ಬರುತ್ತೆ ಅದ್ರ ಮೇಲೆ ಡಿಸೈಡ್ ಆಗುತ್ತೆ. ನೀವು 1000 ವಿಡಿಯೋ ಮಾಡ್ಬೋದು, ನೀವು 1000 ಕಮೆಂಟ್ಸ್ ಹಾಕ್ಬೋದು, ನೀವು 1000 ನೆಗೆಟಿವ್ ಬಗ್ಗೆ ಮಾತಾಡ್ಬೋದು, ಅದೆಲ್ಲ ಯಾವುದೇ ಕಾರಣಕ್ಕೂ ರಿಯಲ್ ಫ್ಯಾಕ್ಟ್ ಆಗಲ್ಲ. ಅದೇನೇ ಇದ್ರೆ ಕೋರ್ಟ್ ಅನ್ನೋದಿದೆ, ಅದು ಡಿಸೈಡ್ ಮಾಡುತ್ತೆ ನಾಳೆ ದಿನ. ಎಷ್ಟರ ಮಟ್ಟಿಗೆ ನೀವು ಕರೆಕ್ಟ್ ಆಗಿದ್ದೀರಾ ಅಂತ ಇಲ್ಲೇ ತೋರಿಸ್ತಾ ಇದೆ ಇವತ್ತು, ಆಯ್ತಲ್ವಾ? ಬೈಕ್ ಟ್ಯಾಕ್ಸಿ ಅವ್ರದೇ ಕೆಟ್ಟದಾಗ ಯಾವಾಗಲೂ ತೋರಿಸ್ತಾ ಇರ್ತಾರಲ್ವಾ? ಬೈಕ್ ಟ್ಯಾಕ್ಸಿ ಯಾರು ಈ ತರ ಒಂದೇ ಒಂದು ಕೇಸ್ ತೋರಿಸಿ ಪಬ್ಲಿಕ್ಸಿ ಬೈದಿರೋದು, ಹೊಡೆದಿರೋದು, ಈ ತರ ಗುಂಡಾಗಿರಿ ಮಾಡಿರೋದು ಬೈಕ್ ಟ್ಯಾಕ್ಸಿ ರೈಡರ್ಸ್ ಒಂದೇ ಒಂದು ವಿಡಿಯೋ ತೋರಿಸಿ ನೋಡೋಣ ಎಲ್ಲರೂ ಸಿಕ್ಕುತ್ತೆ ಅಂತ. ಎಲ್ಲೂ ಸಿಕ್ಕಲ್ಲ. ಯಾಕಂದ್ರೆ ಬೈಕ್ ಟ್ಯಾಕ್ಸಿ ರೈಡರ್ಸ್ ಅಷ್ಟು ರೆಸ್ಪೆಕ್ಟ್ ಕೊಟ್ಟು ಡ್ಯೂಟಿ ಮಾಡ್ತಾರೆ ಕಸ್ಟಮರ್ ಅಂದ್ರೆ. ಯಾರೋ ಕಾಂಜಿ ಪಿಂಜಿ ನನ್ನ ಮಕ್ಕಳು ಒಬ್ಬರು ಇಬ್ಬರು ಏನೋ ಸಣ್ಣ ಪುಟ್ಟ ಮಿಸ್ಟೇಕ್ ಮಾಡಿದ್ದಾರೆ, ಅವೆಲ್ಲ ಒಪ್ಕೊಂಡಿದೀವಿ, ನಾವು ಕೂಡ ವಿಡಿಯೋ ಮಾಡಿದೀವಿ, ಬೈದಿದೀವಿ, ಅದಕ್ಕೆ ಕೇಸು ಕೂಡ ಆಗಿದೆ. ಆದ್ರೆ ನಿಮ್ಮಷ್ಟ ವರ್ಸ್ಟ್ ಕೀಳು ಮಟ್ಟಕ್ಕೆ ಬೈಕ್ ಟ್ಯಾಕ್ಸಿ ರೈಡರ್ಸ್ ಯಾವತ್ತೂ ಇಳ್ದಿಲ್ಲ. ಇವತ್ತಿನವರೆಗೂ ಒಂದೇ ಒಂದು ಏಟ್ ಬೈಕ್ ಟ್ಯಾಕ್ಸಿ ರೈಡರ್ಸ್ ಯಾರ ಮೇಲಾರು ಕೈ ಮಾಡಿದಾನೆ, ಈ ತರ ಕೆಟ್ಟ ಪದ ಯೂಸ್ ಮಾಡಿದಾನೆ ಅಂತ ಒಂದು ವಿಡಿಯೋದಲ್ಲಿ ತೋರಿಸಿ ನೋಡಿ ನೋಡೋಣ. ಎಲ್ಲ ಹುಡುಕಿಗಳು ಸಿಕ್ಕಲ್ಲ ನಿಮಗೆ. ಇವತ್ತಿಷ್ಟು ಗೂಂಡಾಗಿರಿ ಸಿಗ್ತಾ ಇರದೆ ಅಮಾಯಕರ ಮೇಲೆ ದೌರ್ಜನ್ಯ ಮಾಡದೇನೆ ನಿಮ್ಮ ಆಟೋದವರು ಕೆಲವೊಂದಿಷ್ಟು ಜನ, ಅದನ್ನು ಹೇಳ್ತೀನಿ ನಾನು, ಎಲ್ಲರೂ ಅಲ್ಲ, ಕೆಲವೊಂದಿಷ್ಟು ಜನ ಪದೇ ಇದು ರಿಪೀಟ್ ಆಗ್ತಾನೆ ಇದೆ. ಪಬ್ಲಿಕ್ಸ್ ಮೇಲೆ ದೌರ್ಜನ್ಯ, ರಾಪಿಡೋ ಬೈಕ್ ಟ್ಯಾಕ್ಸಿ ಮೇಲೆ ಅಷ್ಟೇ ದೌರ್ಜನ್ಯ ಮಾಡ್ತಾನೆ ಇದ್ದೀರಾ. ನೀವೇನೇ ಮಾಡೋದು ಸರಿ ಅಂತ ನೀವ್ ಅಂದ್ಕೋಬಹುದು, ಬಟ್ ಇದನ್ನೆಲ್ಲ ನೋಡ್ತಾ ಇರುತ್ತೆ ಗೌರ್ಮೆಂಟ್ ಕೂಡ, ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಏನಕ್ಕೆ ಬೈಕ್ ಟ್ಯಾಕ್ಸಿ ಕರ್ನಾಟಕದಲ್ಲಿ ಬ್ಯಾನ್ ಆಗ್ತಾ ಇಲ್ಲ ಅಂದ್ರೆ ಈ ತರ ಒಂದು ರೀಸನ್ಗೆನೆ. ಇಷ್ಟರ ಮಟ್ಟಿಗೆ ಪಬ್ಲಿಕ್ ಸರ್ವಿಸ್ ಕೊಡ್ತಾ ಇರಾ, ನಿಮ್ಮ ಮುಂದಿನ ದಿನಗಳಲ್ಲಿ ಬೈಕ್ ಟ್ಯಾಕ್ಸಿ ಬ್ಯಾನ್ ಆದ್ರೆ ಇನ್ನು ಇಷ್ಟು ತೊಂದರೆ ಎದುರಿಸಬೇಕಾಗುತ್ತೆ ಪಬ್ಲಿಕ್ಸ್. ಈಗಲೇ ಇಷ್ಟೊಂದು ಟಾರ್ಚರ್ ಆಗ್ತಾ ಇದೆ ಇವರಿಗೆಲ್ಲ, ಇನ್ನು ಮುಂದಕ್ಕೆ ಇನ್ನೂ ದೊಡ್ಡ ಟಾರ್ಚರ್ ಆಗುತ್ತೆ ಅನ್ನೋ ಒಂದು ಎಲ್ಲ ರೀಸನ್ ಕೂಲಂಕುಷವಾಗಿ ಯೋಚನೆ ಮಾಡ್ತಾ ಇದ್ದಾರೆ ನ್ಯಾಯಾಧೀಶರು. ಅದಕ್ಕೋಸ್ಕರನೇ ಪರ್ಮಿಷನ್ ಕೊಡಬೇಕಾ ಬೇಡ ಅಂತ ಕೂಡ ಸ್ವಲ್ಪ ಲಾಂಗ್ ಗ್ಯಾಪ್ ಆಗಿದೆ. ಏನಾಗುತ್ತೆ ಅನ್ನೋ ಗೊತ್ತಿಲ್ಲ, ಮುಂದಿನ ದಿನಗಳಲ್ಲಿ ನೋಡೋಣ ಕಾದು. ಸದ್ಯಕ್ಕಂತನೂ ನಿಮ್ಮ ಮಿಸ್ಬಿಹೇವ್, ನಿಮ್ಮ ಅತಿರೇಕಕ್ಕೆ ಹೋಗಿದೆ ನಿಮ್ಮ ವರ್ತನೆ ಬೆಂಗಳೂರಲ್ಲಿ. ಪಬ್ಲಿಕ್ಸ್ ವಿರುದ್ಧನೇ ಆಗಿರ್ಬೋದು, ಒಂದು ರೈಡರ್ ವಿರುದ್ಧನೇ ಆಗಿರ್ಬೋದು. ಇದು ನಿಲ್ಬೇಕು, ಸಂಪೂರ್ಣವಾಗಿ ಸ್ಟಾಪ್ ಮಾಡ್ಬೇಕು. ನೀವು ಎಲ್ಲಿವರೆಗೂ ಸ್ಟಾಪ್ ಮಾಡಲ್ವೋ ಅಲ್ಲಿವರೆಗೂ ಬೈಕ್ ಟ್ಯಾಕ್ಸಿ ಕೂಡ ಸ್ಟಾಪ್ ಆಗಲ್ಲ, ರನ್ ಆಗ್ತಾನೆ ಇರುತ್ತೆ, ಇದಂತ ಗ್ಯಾರಂಟಿ. ಓಕೆ ಸ್ನೇಹಿತರೆ, ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ಬೇಕಾಗಿತ್ತು ಅಷ್ಟೇನೆ. ಯಾಕಂದ್ರೆ ನಮ್ಮ ಬೈಕ್ ಟ್ಯಾಕ್ಸಿ ರೈಡರ್ಸೇ ಸರಿ ಇಲ್ಲ ಯಾವಾಗಲೂ ಅಂತ ಅದ್ರ ಬಗ್ಗೆನೇ ಬೆಳ್ ತೋರಿಸಿ ಮಾತಾಡ್ತಾರಲ್ವಾ. ಇವತ್ತು ಆಟೋದಲ್ಲಿ ಕೂಡ ಎಷ್ಟೆಷ್ಟೋ ಕೆಟ್ಟ ಘಟನೆಗಳು ನಡೀತಾ ಇದಾವೆ, ಇವೆಲ್ಲ ಯಾವ ಬೆಳಕಿ ಬರ್ತಾ ಇಲ್ಲ. ಅದ್ರ ಬಗ್ಗೆ ಯಾರು ಕೂಡ ವಿಡಿಯೋ ಮಾಡಿ ಧ್ವನಿ ಎತ್ತಿ ಮಾತಾಡಲ್ಲ. ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡಿದ ಅಷ್ಟೇನೆ. ಈ ವಿಡಿಯೋದಲ್ಲಿ ಏನೋ ನಾವು ಯಾವುದೇ ಒಂದು ಕೆಟ್ಟ ಇಂಟೆನ್ಷನ್ ಇಟ್ಕೊಂಡು ನಾವು ಮಾಡಿದ್ದಲ್ಲ, ಪಬ್ಲಿಕ್ಸ್ ತೊಂದರೆ ಆಗಿದೆ ಅಲ್ಲಿ, ಅದ್ರ ಬಗ್ಗೆ ಅಷ್ಟೇ ಮಾತಾಡಿದೀವಿ.
ಇದನ್ನೇನಾದ್ರು ತಪ್ಪಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದೆ ನಡೆದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.